ಖಮನೈ ಪುತ್ರ ಇರಾನ್ನ ಸರ್ವೋಚ್ಚ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಖಮನೈ ಉತ್ತರಾಧಿಕಾರಿ ಯಾರಾಗ್ತಾರೆ ಎನ್ನುವಂತ ಕುತೂಹಲಗಳಿತ್ತು. ಇದೀಗ ಖಮನೈ ಉತ್ತರಾಧಿಕಾರಿಯಾಗಿ ಹಿರಿಯ ಪುತ್ರನನ್ನ ಆಯ್ಕೆ ಮಾಡಲಾಗಿದೆ. ಖಮನೈ ಹಿರಿಯ ಮಗ ಮುಸ್ತಫಾ ಹುಸೇನ್ ಖಮನೈಗೆ ಪಟ್ಟವನ್ನ ಕೊಡಲಾಗಿತ್ತು. ಐಆರ್ಜಿಸಿ ಒತ್ತಡದಿಂದಾಗಿ ಖಮನೈ ಹಿರಿಯ ಪುತ್ರನಿಗೆ ಪಟ್ಟ ಒಲಿದು ಬಂದಿದೆ. ಈ ವಿಚಾರ ಇದೀಗ ಮತ್ತೊಂದು ಸಂಘರ್ಷಕ್ಕೆ ನಾಂದಿ ಹಾಡುತ್ತಾ ಖಮನೈ ಪುತ್ರನ ಆಯ್ಕೆ ಎನ್ನುವಂತಹ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಖಮನೈ ಹತ್ಯೆ ಬೆನ್ನಲ್ಲೇ ಇರಾನ್ನ ಸರ್ವೋಚ್ಚ ನಾಯಕನಾಗಿ ಖಮನೈ ಉತ್ತರಾಧಿಕಾರಿಯಾಗಿ ಹಿರಿಯ ಪುತ್ರನನ್ನು ಆಯ್ಕೆ ಮಾಡಲಾಗಿದೆ. ಮುಸ್ತಫಾ ಹುಸೇನ್ ಖಮನೈಗೆ ಪಟ್ಟವನ್ನು ಅಲಂಕರಿಸಲಾಗಿದೆ. ದುಬೈ ಮೇಲೆ ಇರಾನ್ನಿಂದ ಮುಂದುವರೆದಿದೆ ದಾಳಿ. ನಿರಂತರವಾದಂತಹ ಅಟ್ಯಾಕ್ ಅನ್ನು ಮಾಡ್ತಾ ಇದೆ ದುಬೈ ಮೇಲೆ ಇರಾನ್. ಅಮೆರಿಕ ರಾಯಭಾರ ಕಚೇರಿ ಮೇಲೆ ಮತ್ತೆ ದಾಳಿಯನ್ನ ನಡೆಸಿದೆ. ದುಬೈನಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿ ಅದನ್ನ ಟಾರ್ಗೆಟ್ ಮಾಡಿದೆ. ಎರಡನೇ ಬಾರಿಗೆ ಅಮೆರಿಕ ರಾಯಭಾರ ಕಚೇರಿ ಹೊತ್ತಿ ಉರಿದಿದೆ. ಡ್ರೋನ್ನಿಂದ ದಾಳಿ ನಡೆಸಿದೆ ಇರಾನ್ ಸೇನೆ. ನಿನ್ನೆ ಕೂಡ ಅಟ್ಯಾಕ್ ಮಾಡಿತು. ಈಗ ಮತ್ತೊಮ್ಮೆ ಅಟ್ಯಾಕ್ ಮಾಡಿದೆ. ಎರಡೆರಡು ಬಾರಿ ಅಮೆರಿಕ ರಾಯಭಾರ ಕಚೇರಿ ಮೇಲೆ ಅಟ್ಯಾಕ್ ಅನ್ನ ಮಾಡಿತು. ಈಗ ರಾಯಭಾರ ಕಚೇರಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ದಟ್ಟ ಹೊಗೆಯಿಂದ ಆವರಿಸಿಕೊಂಡಿದೆ.